ನಮಸ್ಕಾರ. ವಿಷಯ ಹಿರಿಯ ನಾಗರಿಕರು ಮ್ಯೂಚುವಲ್ ಫಂಡ್ಗಳಲ್ಲಿ ಹಣ ಹೂಡಲೇಬಾರದೆ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಮೊನ್ನೆ ನಾನು ಕರ್ನಾಟಕ ಟಿವಿ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಮಾಡಿದ್ದೆ. ಹಣವನ್ನು ಫಿಕ್ಸಡ್ ಡಿಪಾಸಿಟ್ ಅಲ್ಲಿ ಹಾಕಲೇಬಾರದೆ ಅಂತ ಹೆಡ್ಡಿಂಗ್ ಇತ್ತು. ಅಲ್ಲಿ ನಾನು ಹೇಳಿದ್ದೆ, ಸೀನಿಯರ್ ಸಿಟಿಸನ್ಸ್ ಆಗಲಿ ಇತರರಾಗಲಿ ಒಂದಷ್ಟು ಹಣವನ್ನು ಮ್ಯೂಚುವಲ್ ಫಂಡ್ ಹಾಕಿದ್ರೆ ಫಿಕ್ಸಡ್ ಡಿಪಾಸಿಟ್ಗಿಂತ ಜಾಸ್ತಿ ಹಣ ಬಂದೇ ಬರುತ್ತೆ. ಆ ಸಂದರ್ಭದಲ್ಲಿ ಚಾಟ್ ಬಾಕ್ಸ್ನಲ್ಲಿ ಒಬ್ರು ಬರೆದಿದ್ದಾರೆ, ನೀವು ಹೇಳೋದು ತಪ್ಪು, ಯಾವುದೇ ಕಾರಣಕ್ಕೂ ಸೀನಿಯರ್ ಸಿಟಿಸನ್ಸು ಮ್ಯೂಚುವಲ್ ಫಂಡ್ ಅಲ್ಲಿ ಹಣವನ್ನು ಹಾಕಲೇಬಾರದು. ಅಂದರೆ ನಾವು ಫೈನಾನ್ಸ್ ಬಗ್ಗೆ, ಮ್ಯೂಚುವಲ್ ಫಂಡ್ ಬಗ್ಗೆ, ಸ್ಟಾಕ್ಗಳ ಬಗ್ಗೆ ಕಳೆದ 25 ವರ್ಷದಿಂದ ಕಾರ್ಯಾಗಾರಗಳನ್ನು ನಡೆಸ್ತಾ ಬರ್ತಾ ಇದ್ದೇವೆ. ಆದರೆ ಅವ್ರು ಹೇಳುವಂಥದ್ದು ನನಗೆ ಜಾಸ್ತಿ ಗೊತ್ತಿದೆ, ನಿಮಗೆ ಏನೂ ಗೊತ್ತಿಲ್ಲ. ಅದಕ್ಕೆ ಕ್ಲಾರಿಫಿಕೇಶನ್ ಕೊಡಬೇಕು ಅಂತೇಳಿ ಈ ವಿಸ್ತಾರವಾದ ವಿಡಿಯೋ ಮಾಡಿದ್ದೇನೆ. ಯಾಕಂದ್ರೆ ಬಹಳಷ್ಟು ಜನರಲ್ಲಿ ಒಂದು ತಪ್ಪು ತಿಳುವಳಿಕೆ ಏನು ಅಂತಂದ್ರೆ, ರಿಟೈರ್ಮೆಂಟ್ ಮನಿಯನ್ನು ಏನಿದ್ದರೂ ಫಿಕ್ಸಡ್ ಡಿಪಾಸಿಟ್ ಅಲ್ಲಿ ಮಾತ್ರ ಇಡಬೇಕು. ತಪ್ಪು. ಯಾಕಂತಂದ್ರೆ ಫಿಕ್ಸಡ್ ಡಿಪಾಸಿಟ್ ಇಡ್ಬೋದು, ಫಿಕ್ಸೆಡ್ ಡಿಪಾಸಿಟ್ ತರನೇ ಇರುವಂತಹ ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಕೂಡ ಹಾಕ್ಬೋದು. ಯಾಕಂದ್ರೆ ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಅವರು ನಿಮ್ಮ ಹಣವನ್ನು ಬ್ಯಾಂಕಿನ ಫಿಕ್ಸಡ್ ಡಿಪಾಸಿಟ್ ಅಲ್ಲಿ ಮಾತ್ರ ಹಾಕಿರ್ತಾರೆ, ಸೇಫ್ಟಿ ಇರುತ್ತೆ, ರಿಟರ್ನ್ಸ್ ಕೂಡ FD ಗಿಂತ ಸ್ವಲ್ಪ ಜಾಸ್ತಿಯಾಗಿಯೇ ಬರುತ್ತೆ. ಮತ್ತೆ ಇನ್ನೊಂದಷ್ಟು ಹಣ ನಿಮ್ಮ ಹತ್ರ ಇದೆ, ನನ್ನ ಮಗನಿಗೆ ನನ್ನ ಮಗಳಿಗೆ ಅಂತ ಇರ್ತಿರಲ್ಲ, ಅದನ್ನು ನೀವು ಏನಾದರೂ ಪೋಸ್ಟ್ ಆಫೀಸು ಅಥವಾ ಫಿಕ್ಸಡ್ ಡಿಪಾಸಿಟ್ ಇಟ್ಟರೆ ಮುಂದಿನ ದಿನಗಳಲ್ಲಿ ಅದರಿಂದ ಬಂದ ರಿಟರ್ನ್ಸು ಅಷ್ಟೊಂದು ಅಟ್ರಾಕ್ಟಿವ್ ಆಗಿರೋದಿಲ್ಲ ನಿಮ್ಮ ಮಕ್ಕಳಿಗೆ. ಚಾಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದಂಥ ಹಿರಿಯ ನಾಗರಿಕರಿಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊರತೆ ಇರ್ಬೋದು. ಅವರೇನು ತಿಳ್ಕೊಂಡಿರ್ಬೋದು ಅಂತಂದ್ರೆ, ಎಲ್ಲ ಹಣವನ್ನು ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಥವಾ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಫಂಡ್ಗಳಲ್ಲಿ ಹಾಕ್ತಾರೆ. ಅಲ್ಲಿ ಬೇಕಾದಷ್ಟು ವಾಲಟಾಲಿಟಿ ಇರುತ್ತೆ. ಶಾರ್ಟ್ ಟರ್ಮ್ ಅಲ್ಲಿ ಹೌದು, ಲಾಂಗ್ ಟರ್ಮ್ ಅಲ್ಲಿ ಅದು ಐನಾಟ್ ಆಗುತ್ತೆ. ನೀವೇನಾದರೂ ಹಿರಿಯ ನಾಗರಿಕರಾಗಿದ್ದು ತಿಂಗಳು ನನಗೆ ಖರ್ಚಿಗೆ ಹಣ ಬೇಕು ಅಂತಂದ್ರೆ ಅವಾಗ ನಾನು ಹೇಳ್ತೇನೆ, ಏನಿದ್ದರೂ ಕೂಡ ನೀವು ಬ್ಯಾಂಕಿನ ಡಿಪಾಸಿಟ್, ಪೋಸ್ಟ್ ಆಫೀಸು ಮತ್ತು ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಮಾತ್ರ ಹಣವನ್ನು ಹಾಕಬೇಕಾಗತ್ತೆ. ಯಾಕಂದ್ರೆ ಗ್ಯಾರಂಟಿಯಾಗಿ 7-8% ನಿಮಗೆ ಬಡ್ಡಿ ಬಂದೇ ಬರುತ್ತೆ. ಆದರೆ ಇಲ್ಲಿ ಒಂದು ವಿಚಾರವನ್ನು ಗಮನದಲ್ಲಿಟ್ಕೋಬೇಕಾಗತ್ತೆ, 7-8% ಬಡ್ಡಿ ಬಂತು ಅಂತಂದ್ರೆ ನೀವು ಯಾವ ಸ್ಲ್ಯಾಬಿನಲ್ಲಿದ್ದೀರಿ ಅದರಂತೆ ಇನ್ಕಮ್ ಟ್ಯಾಕ್ಸ್ ನ ಕಟ್ಟಬೇಕಾಗುತ್ತೆ. 10, 20, 30%. 8% ಬಂದ ಬಡ್ಡಿಗೆ ನೀವೇನಾದ್ರೂ 30% ಇನ್ಕಮ್ ಟ್ಯಾಕ್ಸ್ ಕಟ್ತೀರಿ ಅಂತಂದ್ರೆ ನಿಮ್ಮ ಕೈಯಿಂದ 2.4% ಹೊರಗೋಯ್ತು. ಅಲ್ಲಿಗೆ ಇನ್ಫ್ಲೇಷನ್ಗಿಂತ ನಿಮಗೆ ರಿಟರ್ನ್ ಬಂದದ್ದು ಕಮ್ಮಿ ಆಗುತ್ತೆ. ಮ್ಯೂಚುವಲ್ ಫಂಡ್ಗಳಲ್ಲಿ ಹಿರಿಯ ನಾಗರಿಕರು ಹಣವನ್ನು ಹಾಕಲೇಬಾರದು ಅನ್ನುವರು ಮ್ಯೂಚುವಲ್ ಫಂಡ್ ಅಲ್ಲಿ ಬೇರೆ ಬೇರೆ ಕ್ಯಾಟಗರಿ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡಿಲ್ಲ. ಅಂದರೆ ರಿಟೈರ್ಮೆಂಟ್ ಕಾರ್ಪಸ್ ಅನ್ನು ನಾವು ಬೇರೆ ಬೇರೆ ತರವಾಗಿ ವಿಂಗಡಿಸಬಹುದು. ಉದಾಹರಣೆಗೆ ಸೆಗ್ರಿಗೇಷನ್ ಆಫ್ ರಿಟೈರ್ಮೆಂಟ್ ಕಾರ್ಪಸ್. ನಿಮಗೆ ಅದೇನು ರೆಗ್ಯುಲರ್ ಎಕ್ಸ್ಪೆನ್ಸಸ್ ಇದೆ ಅದಕ್ಕೆ ಬೇಕಾದಂತ ದುಡ್ಡನ್ನು ನೀವು ಡಿಪಾಸಿಟ್ ಆಗಿ ಬ್ಯಾಂಕ್ ಡಿಪಾಸಿಟ್ಸ್, ಡೆಟ್ ಮ್ಯೂಚುವಲ್ ಫಂಡ್ಸ್, ಕನ್ಸರ್ವೇಟಿವ್ ಹೈಬ್ರಿಡ್ ಫಂಡ್ಸ್, ಬ್ಯಾಲೆನ್ಸ್ ಫಂಡ್ ನಲ್ಲೇ ಹಾಕಬೇಕು. ನೀವೇನು ಮಕ್ಕಳಿಗೆ ಗಿಫ್ಟ್ ಮಾಡ್ತೀರಿ ನಿಮ್ಮ ನಂತರ ಮತ್ತು ಗ್ರ್ಯಾಂಡ್ ಚಿಲ್ಡ್ರನ್ಗೆ ಕೊಡ್ತೀರಿ, ಆ ದುಡ್ಡನ್ನು ನೀವು ಈಕ್ವಿಟಿ ಫಂಡ್ಸ್ ಆಫ್ ಆಲ್ ಕೈಂಡ್ಸ್ ಹಾಕ್ಬೋದು. ಅಂತಂದ್ರೆ ಲಾರ್ಜ್ ಕ್ಯಾಪ್ ಫಂಡ್, ಮಿಡ್ ಕ್ಯಾಪ್ ಫಂಡ್, ಸ್ಮಾಲ್ ಕ್ಯಾಪ್ ಫಂಡ್ ಇತ್ಯಾದಿ. ಅಂದರೆ ಆ ದುಡ್ಡನ್ನು ಮುಂದಿನ 5, 10, 15 ವರ್ಷ ನಾನು ಡಿಸ್ಟರ್ಬ್ ಮಾಡೋದಿಲ್ಲ. ನಾನು ನೋಡಿದ ಹಾಗೆ ಬಹಳಷ್ಟು ಹಿರಿಯ ನಾಗರಿಕರ ಹತ್ರ ಬೇಕಾದಷ್ಟು ಸಂಪತ್ತಿದೆ. ಅವರ ಜೀವಮಾನದಲ್ಲಿ ಅದನ್ನ ಸಂಪೂರ್ಣವಾಗಿ ಖರ್ಚು ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಅಂತಹ ಹಣವನ್ನು ನೀವು ಬ್ಯಾಂಕಿನ ಡಿಪಾಸಿಟ್ ಅಲ್ಲಿ, ಪೋಸ್ಟ್ ಆಫೀಸ್ ಇಡಬಾರ್ದು. ಏನಿದ್ದರೂ ಕೂಡ ಮ್ಯೂಚುವಲ್ ಫಂಡ್ಗಳಲ್ಲಿ, ಅದು ಗ್ರೋತ್ ಓರಿಯೆಂಟೆಡ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕಬೇಕಾಗುತ್ತೆ. ಈಗ ನಿಮ್ಮ ಮುಂದೆ ಒಂದು ಸಣ್ಣ ಉದಾಹರಣೆ ನೀಡ್ತಾ ಇದ್ದೇನೆ. ನಾನು ಒಬ್ಬ ಸೀನಿಯರ್ ಸಿಟಿಸನ್ ಅಂತ ತಿಳ್ಕೊಳ್ಳಿ. ನನ್ನ ಹತ್ರ 1.2 crores ಕಾರ್ಪಸ್ ಇದೆ. 30,000 ನನ್ನ ಲಿವಿಂಗ್ ಎಕ್ಸ್ಪೆನ್ಸಸ್ ಪ್ರತಿ ತಿಂಗಳು. ಈಗ ನಾನು ಏನು ಮಾಡ್ಬೋದು? ನನ್ನ ಜೀವನದ ಅವಧಿಯ ನಂತರ ನಾನು ಒಂದು 10-20 ಲಕ್ಷವನ್ನು ನನ್ನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಕೊಡಬೇಕು ಅಂತಿದ್ದೇನೆ ಅಂತಂದ್ರೆ ಆ ಹಣವನ್ನು ಯಾವುದೇ ಕಾರಣಕ್ಕೂ ನೀವು ಬ್ಯಾಂಕಿನ ಡಿಪಾಸಿಟ್ ಹಾಕಬಾರ್ದು. ನಾನು ಈಗ ಉದಾಹರಣೆ ಕೊಟ್ಟಾಗೆ ಯೋಚನೆ ಮಾಡಿ ಹಣವನ್ನು ಹಾಕ್ಬೋದು.
ಇನ್ಸ್ಟ್ರೂಮೆಂಟ್ಸ್ ಅವೈಲೇಬಲ್ ಟು ಗಿಫ್ಟ್ ಚಿಲ್ಡ್ರನ್. ಬ್ಯಾಂಕ್ ಡಿಪಾಸಿಟ್ ಅಲ್ಲಿ ನೀವೇನಾದ್ರೂ 20 ಲಕ್ಷ ಇಟ್ಟರೆ ಇಂಟ್ರೆಸ್ಟ್ ರೇಟು ರಿಟರ್ನ್ಸ್ ಆಫ್ಟರ್ ಟ್ಯಾಕ್ಸ್ 7.5% ಬಂತು ಅಂತಂದ್ರೆ ಕಾರ್ಪಸ್ ಆಫ್ಟರ್ 20 years ಆಫ್ಟರ್ ಟ್ಯಾಕ್ಸ್ 84.95 lakhs ಬರುತ್ತೆ. ಅದೇ 20 ಲಕ್ಷವನ್ನು ನೀವು ಈಕ್ವಿಟಿ ಮ್ಯೂಚುವಲ್ ಫಂಡ್ ಇಟ್ಟರೆ 15% ಆಗಿ 20 ವರ್ಷದ ಬಳಿಕ ನಿಮಗೆ ಸಿಕ್ಕುವಂತದ್ದು 3.27 crores. ಈ ದುಡ್ಡು ಮಕ್ಕಳಿಗೆ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಅದೇ ಬ್ಯಾಂಕಿನ ಡಿಪಾಸಿಟ್ ಅಲ್ಲಿರುವಂಥ ದುಡ್ಡು ಕೇವಲ 85 ಲಕ್ಷ ಆಗಿರುತ್ತೆ. ಇಲ್ಲಿ ಇನ್ನೂ ಒಂದು ಡಿಫ್ರೆನ್ಸ್ ಅನ್ನ ನಾವು ಗಮನಿಸಬೇಕಾಗುತ್ತೆ. ಬ್ಯಾಂಕಿನ ಡಿಪಾಸಿಟ್ಗೆ ನೀವು ಅಂದಾಜು 10-20-30% ವರೆಗೂ ಟ್ಯಾಕ್ಸ್ ಕಟ್ಟಬೇಕು, ಯಾವ ಸ್ಲ್ಯಾಬ್ ನಲ್ಲಿ ಇದ್ದೀರೋ ಹಾಗೆ. ಅದೇ ನಿಮಗೆ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಲ್ಲಿ ಹಣ ಬಂದ್ರೆ ನೀವು ಕಟ್ಟೋದು 12.5% ಮಾತ್ರ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಮತ್ತೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಬಂದ ಲಾಭಕ್ಕೆ ನೀವು ಪ್ರತಿ ವರ್ಷ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ, ಮಾರುವಾಗ ಮಾತ್ರ ಟ್ಯಾಕ್ಸ್ ಕಟ್ಟಿದ್ರೆ ಸಾಕಾಗುತ್ತೆ. ನನ್ನ ಮಾತಿನಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ರೆ ಸಾಲ್ವ್ ಆಗಲಿ ಅಂತೇಳಿ ಸಾರಾಂಶವನ್ನು ನಿಮ್ಮ ಮುಂದೆ ಇಡ್ತೇನೆ. ಬ್ಯಾಂಕ್ ಡಿಪಾಸಿಟ್ಗಳಿಗೆ ಜಾಸ್ತಿ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ, ವರ್ಷ ಕಟ್ಟಬೇಕಾಗುತ್ತೆ. ಅದೇ ಏನಾದರೂ ಮ್ಯೂಚುವಲ್ ಫಂಡ್ ಹಾಕಿದ್ರೆ ನೀವು ದೊಡ್ಡ ಮೊತ್ತವನ್ನು ನಿಮ್ಮ ಮಕ್ಕಳಿಗೆ ಕೊಡ್ಲಿಕ್ಕಾಗುತ್ತೆ ನಿಮ್ಮ ಮರಣದ ನಂತರ. ಮ್ಯೂಚುವಲ್ ಫಂಡ್ ಅಲ್ಲಿ ಹಣವನ್ನು ಹಾಕಬೇಕಾದ್ರೆ ಒಂದು ದೊಡ್ಡ ಡಿಸ್ಅಡ್ವಾಂಟೇಜ್, ನಿಮಗೆ ಮ್ಯೂಚುವಲ್ ಫಂಡ್ಗಳ ಬಗೆಗೆ ಒಂದಷ್ಟು ಒಳ್ಳೆಯ ನಾಲೆಜ್ ಇರಬೇಕು. ಅಕಸ್ಮಾತ್ ನೀವೇನಾದರೂ ಹಣವನ್ನು ಹಾಕಿ ಮಾನಿಟರ್ ಮಾಡಲಿಲ್ಲ ಅಂತಂದ್ರೆ ಲಾಸ್ ಆಗುವಂತ ಪ್ರಮೇಯಗಳು ಕೂಡ ಇದ್ದಾವೆ. ಮತ್ತೊಂದು ಮಿಸ್ಟೇಕು ಸುಮಾರು ಜನ ಸೀನಿಯರ್ ಸಿಟಿಸನ್ಸ್ ಮಾಡೋದೇನಂತಂದ್ರೆ ಮಕ್ಕಳಿಗಾಗಿ ಒಂದು ಸೈಟು ಅಥವಾ ಪ್ಲಾಟ್ ಅನ್ನು ತೆಗೆದಿಡೋದು. ಮುಂದಿನ ದಿನಗಳಲ್ಲಿ ಮಕ್ಕಳು ಅದನ್ನು ಮಾರಬೇಕು ಅಂತಾದಾಗ ಬಹಳಷ್ಟು ಸಮಯ ತಗೊಳ್ಳುತ್ತೆ ಮತ್ತು ರಿಯಲ್ ಎಸ್ಟೇಟ್ ಏನಾದರೂ ಡೌನ್ ಇದ್ರೆ ನಿಮಗೆ ಬರುವ ರೇಟ್ ಕೂಡ ಕಮ್ಮಿ ಆಗುತ್ತೆ, ಇನ್ಕಮ್ ಟ್ಯಾಕ್ಸ್ ಕೂಡ ಇಲ್ಲಿ ಜಾಸ್ತಿ ಇರುತ್ತೆ. ಅಷ್ಟೇ ಅಲ್ಲ, ಆ ದುಡ್ಡನ್ನು ನಿಮ್ಮ ಮಕ್ಕಳಿಗೆ ಈಕ್ವಲ್ ಆಗಿ ಹಂಚಬೇಕು ಅಂತಂದ್ರೆ ಆ ಸೈಟ್ ಅನ್ನು ಮಾರಲೇಬೇಕಾಗುತ್ತೆ ಮತ್ತು ಲಿಕ್ವಿಡಿಟಿನ ಕಂಡುಕೊಂಡು ಆಮೇಲೆ ಹಣವನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಅದೇ ಮ್ಯೂಚುವಲ್ ಫಂಡ್ ಇದ್ರೆ ಇದ್ದ ದುಡ್ಡನ್ನು ಕರೆಕ್ಟ್ ಆಗಿ ಡಿವೈಡ್ ಮಾಡಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ಹಿರಿಯ ನಾಗರಿಕರು ತಮ್ಮ ಹಣವನ್ನು ಹೇಗೆ ಮತ್ತು ಎಲ್ಲಿಡಬಹುದು ಅಂತ ಒಂದಷ್ಟು ವಿಸ್ತೃತವಾಗಿ ಹೇಳಿದ್ದೇನೆ. ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಪ್ರಕಾರ ಎಷ್ಟು ಪರ್ಸೆಂಟೇಜ್ ಆಫ್ ಸೀನಿಯರ್ ಸಿಟಿಸನ್ಸ್ ರಿಟೈರ್ಮೆಂಟ್ ಕಾರ್ಪಸ್ ಅನ್ನ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು? ಆ ಪರ್ಸೆಂಟೇಜ್ ಅನ್ನು ದಯವಿಟ್ಟು ನೀವು ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.